ಕಾಂತೆ ಎನಿಸಿದ ಚಿಂತೆ ಕಳೆದ ಪರಿಭವ ಸವೆಸಿದ ಜೀವ ಕಳೆದ ಪರಿಭವ ಸವೆಸಿದ ಜೀವ ಸರ್ವೇಶ ಆರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳರಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಇನ್ನಾದರೂ ನನ್ನ ಕಷ್ಟಗಳು ಮುಗಿದವು, ಸುಖದಿಂದಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳು ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ? ಏನಾಯಿತು ದೇವಿ? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಸ್ವಾಮಿ. ಈ ದ್ರೌಪದಿಗಳಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರೆ, ಅವಮಾನ ಮಾಡಿದ್ರೆ ನೀವೇ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ? ಏಕೆ ಸೃಷ್ಟಿಸಿರುವೆ ದೇವಿ? ತರುಣಿ ಬಣಿಯ ನೀ ಏಕೆ ರೋಧಿಸುವೆ? ಇನ್ನೇನ್ ಮಾಡಲಿ? ತರುಣಿ ಬಣಿಯ ನೀ ಏಕೆ ರೋಧಿಸುವೆ? ಅಗ್ರಜನಾಜ್ಞೆ ಮೀರಿ ಶೀಘ್ರದ ಕುರುಕುಲ ಸೇರಿ ಅಗ್ರಜನಾಜ್ಞೆ ಮೀರಿ ಶೀಘ್ರದ ಕುರುಕುಲ ಸೇರಿ ಭಕ್ಷಿಸುವೆ ಅನಂತರ ಮುಕ್ತನಾಗದೆ ಚಿಂತೆಯ ಬಿಡಬೇಡ. ಭಕ್ಷಿಸುವೆ ಅನಂತರ ಮುಕ್ತನಾಗದೆ ಚಿಂತೆಯ ಬಿಡು. ತರುಣಿ ಮಣಿಯ ನೀ ಏಕೆ ರೋಧಿಸುವೆ? ಬಿಡಬೇಡ ನಿನ್ನಯ ಅಳಲ ಬಗೆಯುವ ಕೌರವ ನೋಡಲ. ಬಿಡಬೇಡ ನಿನ್ನಯ ಅಳಲ ಬಗೆಯುವ ಕೌರವ ನೋಡಲ. ಭಕ್ಷಿಸುವೆ ಅನಂತರ ಮುಕ್ತನಾಗದೆ ಚಿಂತೆಯ ಬಿಡಬೇಡ. ಅನಂತರ ಮುಕ್ತನಾಗದೆ ತರುಣಿ ಮಣಿಯ ನೀ ಏಕೆ ರೋಧಿಸುವೆ? ಏಕೆ ರೋಧಿಸುವೆ? ಏಕೆ ರೋಧಿಸುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿ.
ನಿಂದನೆಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೆ ಬಿಟ್ಟದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಪ್ರಿಯತಮೆ, ಆಗಿದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ಈಗೇಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಅದು ನನ್ನೊಡನೆ ತಿಳಿಸಬಾರದೆ? ಹೇಳುವಿನಿ ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವಿನಿ ಸ್ವಾಮಿ, ಈ ದಿನ ನಾನು ಹಸ್ತಿನಾಮಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜಸೇವೆಗಳಿಸಿರುವರು. ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗಿರ ವಿಲಾಸ ವಿಭ್ರಮಗಳಿಂದ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ ದೇವಿ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳಿ ಸ್ವಾಮಿ. ಇಷ್ಟೇ ಆಗಲಿ, ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವಿನಿ. ಏನೆಂದು? ಏ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನೇ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಪ್ರಿಯತಮೆ ದ್ರೌಪದಿ, ಈ ಸಂತೋಷದ ಸಮಯದಲ್ಲಿ ಬಾ, ಈ ತೊಡೆ ಎಂಬ ಸಿಂಹಾಸನದ ಮೇಲೆ ಕುಳಿತುಕೋ ಬಾ. ಈ ತೊಡೆ ಎಂಬ ಸಿಂಹಾಸನದ ಮೇಲೆ ಬಾ, ಕುಳಿತುಕೋ ಬಾ. ಜಾಣೆ ಒದ್ದಾಡುವೆನು ಬಾರೆ, ಜಾಣೆ ಒದ್ದಾಡುವೆನು ಬಾರೆ. ಈ ಮನ ಪ್ರೀತಿಯ ಪ್ರೇಯಸಿ ನೀನೆ ಸ್ವಾಮಿ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಒದ್ದಾಡುವೆನು ಬಾರೆ. ದೇವಿ, ಗುರುಕುಲ ಅಧಮರ ಕೆಣ್ಣಕುತ್ತ ರಣದು ಗುರು ವಂಶವನ ನಾಶಗೈಯುವೆ. ದೇವಿ, ನಿಜವೇ ಪ್ರಿಯ? ಗುರುಕುಲ ಅಧಮರ ಕೆಣ್ಣಕುತ್ತ ರಣದ ಗುರು ವಂಶವನ ನಾಶಗೈಯುವೆ. ದುರುಳ ಶಾಸನ ಒಡಲನ ಬಗದು. ದೇವಿ, ದುರುಳ ದುಶಾಸನ ಒಡಲನ ಬಗದು ರಣದೊಳು ದುರುಳ ಸಿರಕಳಿದಿಡುವೆ. ರಣದೊಳು ದುರುಳರ ಸಿರಕಳಿದಿಡುವೆ, ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಸಭಯ ಪರಿಭವ ಮರತಿಹನೇನೆ, ಗೈದ ಶಪಥವ ಮರೆಯುವುದೇನೆ. ದೇವಿ, ಸಭಯ ಪರಿಭವ ಮರತಿಹನೇನೆ, ಗೈದ ಶಪಥವ ಮರೆಯುವುದೇನೆ. ಚಿಂತಿಸದಿರಲಿ ನೃಪದ ಕುವರಿಯೇ, ಚಿಂತಿಸದಿರೋ ನೀ ನೃಪದ ಕುವರಿಯೇ. ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು, ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು, ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ,
ನನ್ನ ಪ್ರೀತಿಯ ಪ್ರೇಯಸಿ ಕಾಣೆ ಕಾಣೆ ಮುದ್ದಾಡುವೆನು ದೇವಿ. ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನ ಆಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆಂದು ಭಾವಿಸಿದ್ದೆ. ಸ್ವಾಮಿ, ಪ್ರಾಣೇಶ್ವರ, ಪ್ರಾಣಕಾಂತ, ನೆನಪಿದೆ? ಹಿಂದೆ ಒಂದು ದಿನ ಈ ನನ್ನ ಬಿಡುಗುವುದನ್ನು ನಾಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ದೇವಿ, ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಲ್ಲ ಈ ಪ್ರಚಂಡ ಭೀಮ. ಆಡೋದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದೇನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರು ಮಾತ್ರ. ಅದು ಇಂದಿನ ಮಾತು. ನನ್ನನ್ನು ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಸುಮ್ಮನೆ ಕೆರಳಿಸಬೇಡ. ದ್ರುಪದ ಸುತೆ ಕೇಳೆ, ದ್ರುಪದ ಸುತೆ ಸತಿಯುತೆಯನ್ನ ಮನೋಜಾರಿತೆ ದೇವಿ, ಸತಿಯುತೆಯನ್ನ ಮನೋಜಾರ ಕೇಳೆ, ದ್ರುಪದ ಸುತೆ ಬಡ ಬಡ ಬಿಡೆಯುತ್ತ ಬಡ ಕೌರವನ, ಬಡ ಬಡ ಬಿಡೆಯುತ್ತ ಬಡ ಕೌರವನ ತೊಡೆ ಮುರಿಯುವನ ಗದಯಳುನ, ತೊಡೆ ಮುರಿಯುವನ ಗದಯಳುನ ಬಡ ದುಶ್ಯಾಸನ ಒಡಲನ ಬಗದು, ಬಡ ದುಶ್ಯಾಸನ ಒಡಲನ ಬಗದು ಹಿಡದಲ್ಲಿ ರಘುಪತಿ ಮುಡಿಗಟ್ಟಿಸುವೆ ದೇವಿ, ಹಿಡದಲ್ಲಿ ರಘುಪತಿ ಮುಡಿಗಟ್ಟಿಸುವೆ ಕೇಳೆ, ದ್ರುಪದ ಸುತೆ ಸತಿಯುತೆಯನ್ನ ಮನೋಜಾರಿತೆ, ಸತಿಯುತೆಯನ್ನ ಮನೋಜಾರಿ ಕೇಳೆ, ದ್ರುಪದ ಸುತೆ ನೀ ಕೇಳೆ, ದ್ರುಪದ ಸುತೆ ನೀ ಕೇಳೆ, ದ್ರುಪದ ಸುತೆ. ನನ್ನನ್ನು ಸುಮ್ಮನೆ ಕೆಳಿಸಬೇಡ ಪಾಂಚಾಲಿ, ನನ್ನನ್ನು ಸುಮ್ಮನೆ ಕೆಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹು ಆತರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣನಾದ ವಿದುಷನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದು ಭೀಮಸೈನನ್ನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಬಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನಗೊಳಿಸುವುದು ನನಗ ಸಾಧ್ಯವೆಂದು ತೋರುತ್ತದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಶಾಂತನಾಗು ಸಹೋದರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ನುಡುಕಿ ಸಮರ ಬಯಸುವುದನ್ನು ಚಿತ್ತ. ಸಹೋದರ, ನುಡುಕಿ ಸಮರ ಬಯಸುವುದನ್ನು ಚಿತ್ತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು. ಸಹೋದರ, ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ.
ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಹರು ಎನ್ನುವ ಸಹೋದರ ತಾಳಿದವರು ಮುಂದೆ ಬಾಳಿಹರು ಎನ್ನುವ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ ಸಹೋದರ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಶಾಂತನಾಗು ತಮ್ಮ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಶಾಂತನಾಗು ಸಹೋದರ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರೋನು ಏಕೆ ನನ್ನೇ ಬಿಡಿಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದ್ರಿ ನನಗೆ ಯಾರಲ್ಲೂ ಕೋಪವಿಲ್ಲ ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವನು ಇದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವನು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಭವಿಸಬಹುದು ನಕುಲ ಸಹದೇವರು ಸುಮ್ಮನಿರಬಹುದು ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿರುವೆನು ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು ಆದರೆ ನಾನು ಮಾತ್ರ ಒಂದು ಗಳಿಗೆ ಸಹಿಸುವುದಿಲ್ಲ ನಿಲ್ಲು ಪ್ರಿಯ ಸಹೋದರ ಶಾಂತನಾಗು ತಮ್ಮ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತೆ ಈ ನನ್ನ ಗದೆ ಇವೆರಡು ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ ನನಗೆ ತೋರಿದ್ದನ್ನು ನಾನು ಮಾಡುವೆನು ನಿಲ್ಲು ಪ್ರಿಯ ಸಹೋದರ ಶಾಂತನಾಗು ತಮ್ಮ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಶಾಂತನಾಗು ಸಹೋದರ ಕೋಪ ಮಾಡಬೇಡ ಅಣ್ಣ ಧರ್ಮರಾಯರು ನಮಗಿಂತ ಹಿರಿಯವರು ಆತ ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಅನುಚಿತ ಮಾನಿನಿ ಮನದ ವೇದನೆ ನೀಗಲು ಸಮಯದಿ ಬೆಂದರಿತೆಯ ತರೋಣೆ ಏತಕ್ಕೆ ಈ ದೃಗುಡವು ಮಾನಿನಿ ಮನದ ವೇದನೆ ನೀಗಲು ಸಮಯದಿ ಬೆಂದರಿತೆಯ ತರೋಣೆ ಏತಕ್ಕೆ ಈ ದೃಗುಡವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತುವು ಧರ್ಮಜ ನಿಮ್ಮಯ ನಿರ್ಮಲ ಭ್ರಾತುವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸೈಪುದು ಮನದನು ತಾಪವತರುಣಿ ಸೈಪುದು ಮನದನು ತಾಪವತರುಣಿ ಧರ್ಮದಿಂದ ಕನ ಕಾರ್ಯ ಸಾಗಲು ಕೋಮಲ ಹೃದಯ ಬರುಗುದು ಸರಿಯೇ ಧರ್ಮದಿಂದ ಕನ ಕಾರ್ಯ ಸಾಗಲು ಕೋಮಲ ಹೃದಯ ಬರುಗುದು ಸರಿ ಸಾರಸಾಕ್ಷಿ ನೀನರಿಯದ ಈ ಪರಿ ಸಾರಸಾಕ್ಷಿ ನೀನರಿಯದ ಈ ಪರಿ ಏಕಿನ್ನು ನೀನಿನ್ನು ವಿಕೋಪ ಪಡುವೆ ಏಕಿನ್ನು ನೀನಿನ್ನು ವಿಕೋಪ ಪಡುವೆ ಮಾನಿನಿ ಮನದ ವೇದನೆ ಈಗಲು ಸಭೆಯಲ್ಲಿ ಬೆಂದರಿತೆಯ ತರೋಣೆ ಏತಕ್ಕೆ ಈ ದೃಢವು ಏನು ಹೇಳುವ ಪಾಂಚಾಲಿ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ ಪಾಂಚಾಲಿ
ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನ ಪರವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವುಗಳೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ಪ್ರಾಣೇಶ್ವರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡುತ್ತೇನೆನ್ನುವುದೇ ನನಗೆ ಚಿಂತೆ ಆಗಿರುವುದು. ಏನೇನು ಕೋಲಾಹಲ? ಅರ್ಜುನ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ ವಾಸುದೇವ, ಪರಮಾತ್ಮ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ವಾಸುದೇವ. ಶೌರಿ ಗಿರಿನಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ಅಣ್ಣ, ಶೌರಿ ಗಿರಿನಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ಸುರಸುಂದರ ಕರುಣಾಕರ, ಸುರಸುಂದರ ಕರುಣಾಕರ, ಕಾಪಾಡು ಕಾಪಾಡು ಶ್ರೀಧರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ. ನಂಬಿದೆ ನಯ್ಯ ಅಂಬುಜನಾವ ಬೆಂಬಿಡದಿ ಮುನಿ ಮಾಧವ. ನಂಬಿದೆ ನಯ್ಯ ಅಂಬುಜನಾವ ಬೆಂಬಿಡದಿ ಮುನಿ ಮಾಧವ. ದೇವಾದಿ ದೇವ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ದೇವಾದಿ ದೇವ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ಸುರಸುಂದರ ಕರುಣಾಕರ, ಸುರಸುಂದರ ಕರುಣಾಕರ, ಕಾಪಾಡು ಕಾಪಾಡು ಶ್ರೀಧರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ. ಚಿರ ಪ್ರೇಮ ಸಾಗರ. ಕೃಷ್ಣ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಕೃಷ್ಣ, ಸಂಧಿಯ ವಿಚಾರವೂ ನಡೆಯಿತೆ. ಓಹೋ, ನಡೆಯಿತು. ಪಾಂಚಾಲಿ, ಸ್ವಾಮಿ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ಈ ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಸೇರಿಸಿಕೊಳ್ಳಿ ಪ್ರಿಯ. ಯದುಪತಿ, ಹೋದ ಕಾರ್ಯವೇನಾಯಿತು? ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ
ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಸಂಧಿಯ ನೆಪದಿಂದ ನಮ್ಮೈವರಿಗೂ ಬಳೆ ತೊಡಿಸಲು ಅವನಿಸುತ್ತಿರುವಯ ಯಾದವಾಗ್ಲಿನಿ. ಈ ಪಾಂಡು ಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಇಷ್ಟೊಂದು ಅಸಹ್ಯನೇಕೆ ಭೀಮಸೇನ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರುವುದು. ಕೃಷ್ಣ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದಯ್ಯ? ಅತ್ಯಂತವಾದ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಬರುವ ವಸುದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಅವನೂ ಸಹ ಇಲ್ಲಿನಿಂದ ನನ್ನಿಂದ ಇರುವುದು ಸಾಧ್ಯವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುದೇ ನಿನ್ನೆ ಇಷ್ಟ ಆಯ್ತೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಕೃಷ್ಣ, ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಸರಾಗಬೇಡ. ಏಕ ಚಿಂತಿಪೆ ಕೃಪದ ನಂದಿನಿ, ಏಕ ಚಿಂತಿಪೆ ಕೃಪದ ನಂದಿನಿ, ಸುಗುಣ ಬೇಡ ಅಭಯ ಬೇಡ ಕಮಲ ನಂದಿನಿ, ಏಕ ಚಿಂತಿಪೆ ಕೃಪದ ನಂದಿನಿ, ಬರದಿ ಗುರುಪತಿಯ ಮನೆ ಮೊರೆದು ಬರದಿ ಗುರುಪತಿಯ ತೊಡೆ ಮೊರೆದು ಅವರನ್ನು ಜರ ಕರುಳನ್ನು ಬಗೆದು ಬಿಡಬೇಕು. ಅವರನ್ನು ಜರ ಕರುಳನ್ನು ಬಗೆದು ಬಿಡಬೇಕು. ಯದ ಮೆಟ್ಟಿ ವೈಭವದಿ ಯದ ಮೆಟ್ಟಿ ಕೊಡಿಗುಟ್ಟಿ ವೈಭವದಿ ಏಕ ಚಿಂತಿಪೆ ಉತ್ತ ಬಿಡದ ಅಭಯ ಕಮಲ ನಂದಿನಿ, ಪ್ರಿಯ ಏಕ ಚಿಂತಿಪೆ ಕೃಪದ ನಂದಿನಿ, ವಿಗತವಾಸ ಮವಣಯ ಹೊರೆಯುವನ ಕರುಣೆಯೇ ದೇವಿ, ವಿಗತವಾಸ ಮವಣಯ ಹೊರೆಯುವನ, ವಿಗತವಾಸ ಮವಣಯ ಹೊರೆಯುವನ ಕರುಣೆಯ ಕಪಟತನದ ವಂಚಕರ ಹೃದಯವನ್ನು ಕಪಟತನದ ವಂಚಕರ ಹೃದಯವನ್ನು ಎದಮೆಟ್ಟಿ ಕುಡಿಗುಟ್ಟಿ, ಎದಮೆಟ್ಟಿ ಕುಡಿಗುಟ್ಟಿ ವೈಭವದಿ ನಡೆಯುವ ಏಕ ಚಿಂತಿಪೆ ಕಮಲ ನಂದಿನಿ, ಪ್ರಿಯ ಏಕ ಚಿಂತಿಪೆ ಏಕ ಚಿಂತಿಪೆ ಏಕ ಚಿಂತಿಪೆ ಧ್ರುವನೇ. ಯಾಜ್ಞ ಸೇನೆ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವನು. ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರುವುದು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು ಇರುವುದಯ್ಯ. ನಿನಗೆ ಒಪ್ಪುವ ವಿಚಾರವಿಲ್ಲ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಏನು ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ. ಹಾಗಾದರೆ
ಇದರ ಉದ್ದೇಶ ಸಂಧಿ ಆಗಲಾರದು ಕೃಷ್ಣ. ಏನು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ಸ್ವಲ್ಪ ಈ ಗದೆಯನ್ನು ಸ್ವಲ್ಪ ದೂರವಾಗಿ ನನ್ನ ಬಳಿಯಲ್ಲಿ ಈ ರೀತಿ ಕೈ ಕಟ್ಟಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆಲ್ಲ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಿನಗೆ ಆ ಸಂದೇಶವನ್ನು ಹೇಳಲಾರೆ. ಈ ಪರ್ಯಾಸವೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾದ. ಈಗ ಆ ಗದೆಯನ್ನು ಸ್ವಲ್ಪ ದೂರವಾಗಿ ಹಿಡಿದು ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾರು ಹೇಳುವಯ್ಯ? ನೀನು ಕೋಪ ಮಾಡುವುದಿಲ್ಲ? ಇಲ್ಲ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಇಡಯ ಭೀಮಸೇನ. ಅರ್ಜುನ, ಸ್ವಲ್ಪ ಈ ಗದೆಯನ್ನು ದೂರವಾಗಿ ಹಿಡಿದಿಟ್ಟುಕೋ. ಯಾಜ್ಞಸೇನಿ, ಅಣ್ಣ ಸ್ವಲ್ಪ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡಯ್ಯ. ಅಣ್ಣ, ನಾನೆಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಬಂಧಿಸು. ಅಣ್ಣ, ಇದು ಇದೇನು ನನಗೊಂದು ಪರಿಹಾಸವೇ? ಕಡೆ ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇಗೋ ನೋಡು. ಇದೇನು ಪರಿಹಾಸವೇ ಅಣ್ಣ? ತಂಗಿ, ಸಂತಪಿಸುವೆಗೆ ಸೋದನೆ ಚಿಂತೆ ಎಂದಿಗೂ ಸಂತೈಸಲು ನಾನಿರೆ. ಸಂತಪಿಸುವೆಗೆ ಸೋದನೆ. ತಂಗಿ, ಅಣ್ಣ, ಗುರು ರಾಜ ಸಭೆಯಲ್ಲಿ ಗುರುಳದು ಶಾಸನ. ಗುರು ರಾಜ ಸಭೆಯಲ್ಲಿ ಗುರುಳದು ಶಾಸನ. ಚೀರೆಯ ಜಲೆಯ ಹೊರಗಿಡುತ್ತಾ ಚೀರೆಯ ಜಲೆಯ ಹೊರಗಿಡುತ್ತಾ ಮೊರೆಯೋ ಕೃಷ್ಣ 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 ಎಂದೋ. ತಂಗಿ, ಮೊರೆಯೋ ಕೃಷ್ಣ 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 ಎಂದು ಬರೆದು ನಾನು ನಿನ್ನ ಸಲುಹಿದೆನೆ. ಬರೆದು ನಾನು ನಿನ್ನ ಸಲುಹಿದೆನೆ. ಸಂತಪಿಸುವೆಯೇ ಸೋದರಿ ಎಂದಿಹುದೋ ಸಂತೈಸಲು ನಾನಿರೆ. ಸಂತಪಿಸುವೆಯೇ ತಂಗಿ, ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವುದು ಹೇಗೋ ನೋಡು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು ಬೇಗ. ಬಂಧಿಸಲಿ ಅಣ್ಣ. ಬಂಧಿಸು ತಂಗಿ. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂಥ ಸಾಹಸವನ್ನು
ಅವರಿಗಲ್ಲದೆ ಮತ್ಯಾರಿಗೆ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನ ಶಿಖರವನ್ನು ಮುಟ್ಟಿತು. ನಮ್ಮ ಬಂಧು ಪ್ರಿಯ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮವಲ್ಲ, 5 ಮಾರು ಭೂಮಿಯನ್ನು ಕೊಡುವವನು ಇಚ್ಛಿಸಲಿಲ್ಲ. ನೀವು ಸಂಧಿಗೆ ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷಣೆಯಲ್ಲಿ ದೊರಕುವುದಂತೆ ಧರ್ಮನಂದನ. ಕೃಷ್ಣ ಪರಮಾತ್ಮ, ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ನೀಡೋ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ನೀಡೋ ಮುರಹರಿಯೇ. ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ನೀಡೋ ಮುರಹರಿಯೇ. ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ನೀಡೋ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಗಂಜದ ಲಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ. ಗಂಜದ ಲಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ. ಗಂಜದ ಲಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಗಂಜದ ಲಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ಮಾಧವ ಮಾಧವ. ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ತಿಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಪರಮಾತ್ಮ, ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸದಿಲ್ಲವೇ? ಛೇ, ನೀನೆಲ್ಲಿ ಬಿಡಿಸುವೆ? ನೀನೊಂದು ಧರ್ಮದ ಗೊಡ್ಡು. ಪಾಂಚಾಲಿ, ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸದಿಲ್ಲವೇ? ಛೇ, ನೀನೆಲ್ಲಿ ಬಿಡಿಸುವೆ? 3 ಲೋಕದ ಗಂಡ ನೀನು. ವಾಸುದೇವ, ಕೊಟ್ಟಿಸಿದವನು ನೀನಲ್ಲವೇ? ನೀನಾದರೂ ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸದಿಲ್ಲವೇ? ಛೇ, ನೀನೆಲ್ಲಿ ಬಿಡಿಸುವೆ?
ಕಪಟ ನಾಟಕ ಸೂತ್ರಧಾರಿ. ನೀವ್ಯಾರು ಬಿಡಿಸುವುದಿಲ್ಲವೇ? ಬೇಡ, ಈ ನನ್ನ ಕರಗಳನ್ನು ನಾನೇ ಬಿಡಿಸಿಕೊಳ್ಳುವನು. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ ಸತ್ಯವಾಗಿದ್ದರೆ, ಕುಂತಿ ದೇವಿ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಗುರುಡ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವನು. ನಂತರ ಆ ದರ್ಪಿದ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದ ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಮಾಡದೆ ಹೋದರೆ ನನಗತಿ ಭಯಾನಕವೇ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಭಲೇ ಭೀಮಸೇನ. ಬಲಶೂನತೆಯ ಕುಲ ಏಡಿಗಳನ್ನು ಕೆಳ ತಂದು ರಣಕ ತಲೆಗಳನ್ನು ಕೊಟ್ಟು ಎಣೆಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಭಲೇ ಭೀಮಸೇನ. ಬಲಶೂನತೆಯ ಕುಲ ಏಡಿಗಳನ್ನು ಕೆಳ ತಂದು ತಲೆಗಳನ್ನು ಕೊಚ್ಚಿ ಎಣೆಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಭೀಮಸೇನ. ಕುರುಬನು ಮುರಿದ ಗಂಡ ಕೌರವನ ಗುಂಡಿಗೆ ಕೀಳೆ ಗಂಡವನರಸಿಯ ಕುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಗಂಡ ಎಲುಬುಗಳ ತುಂಡಲ್ಲಿ ಗಂಡಿಗೆ ಔತಣ ಮಾಡುವೆ. ಗಂಡ ಎಲುಬುಗಳ ತುಂಡರಿಸಿ ಗಂಡಿಗೆ ಔತಣ ಮಾಡುವೆ. ಬಲಶೂನತೆಯ ಕುಲ ಏಡಿಗಳು ಕೆಳ ತಂದೂರನೆ ಕತ್ತಲಗಳನ್ನು ಕೊಟ್ಟು ಎಣೆಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಭಲೇ ಭೀಮಸೇನ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ. ಬಹು ಜನ್ಮದಾತನೆ ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ಪರಮಾತ್ಮ ವಾಸುದೇವ, ಸಲ್ಲದ ಮಾತಾಡಿ ಅಲ್ಲೆಗಳೆವ ಜನರು. ಸಲ್ಲದ ಮಾತಾಡಿ ಅಲ್ಲೆಗಳೆವ ಜನರು. ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ. ಬಹು ಜನ್ಮದಾತನೆ ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ನಿನಗೆ ನಮೋ. ಪರಮಾತ್ಮ ವಾಸುದೇವ. ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವ. ಬಲ್ಲವನು ನೀನ
ಚೆನ್ನಾಗಿ ಎಲ್ಲವನ್ನು ತಿಳಿದಿರುವ ಕೊಲ್ಲದಿರು ಕುಲದಲ್ಲಿ ನೊಂದಿಗೆನು ನೋವಿನಲ್ಲಿ ಕೊಲ್ಲದಿರು ಕುಲದಲ್ಲಿ ನೊಂದಿಗೆನು ನೋವಿನಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಕೃಷ್ಣನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಅವನು ಹೇಳಿದನು. ಆ ರಹಸ್ಯವನ್ನು ದೇವ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತ ತಿಳಿದಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓ ಓ ಓ ಕಂದ ಕುಮಾರ ಕಂದ ನೀನು ಯಾರು ತಾಯಿ? ನನ್ನ ಏಕಾಗ್ರತೆನೇಕೆ ಭಂಗಪಡಿಸಿದೆ? ಕಂದ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುವೆಯೋ ನನಗೆ ಒಂದು ತಿಳಿಯದು. ಆದರೆ ನಿನ್ನ ಕಣ್ಗಳಲ್ಲಿ ಕರುಣಾದೃಷ್ಟಿಯು ಪ್ರಥಮ ಆ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಕರೆಸ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲಗೊಂಡು ಹೋದ ಆ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸ್ತಿದೆ. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲಯಾ? ಕಂದ ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ ಆ ಅರ್ಜುನನ ತಾಯಿ? ಹೌದು ಕಂದ, ನಿನ್ನ ಶತ್ರುವಿನ ತಾಯಿ. ಹಾಗೆಂದು ನೀನು ನನ್ನನ್ನು ತಿರಸ್ಕರಿಸಿದಿರ ಮಗನೇ, ತಿರಸ್ಕರಿಸಿದಿರು. ರಾಜಮಾತೆ, ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬಂದೆ. ಕಂದ ನಿನ್ನಲ್ಲಿ ನನ್ನದೊಂದು ಅಭಿಷ್ಟವಿರುವುದು ಕಂದ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ನಡೆದವಳು ಅರ್ಪಿಸು.